ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳಿಗೆ ವಿಷಪ್ರಾಶನ. ಹುಲಿ ಸಾವು ಸ್ಥಳಕ್ಕೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಅರಣ್ಯಾಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅರಣ್ಯ ಸಚಿವರು. ವಿಷಪ್ರಾಶನದಿಂದ ಮೃತಪಟ್ಟ 5 ಹುಲಿಗಳ ಅಂತ್ಯ ಸಂಸ್ಕಾರ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳಿಗೆ ವಿಷಪ್ರಾಶನ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮರಣೋತ್ತರ ಪರೀಕ್ಷೆ ಆಗಿತ್ತು 5 ಹುಲಿಗಳದ್ದು ಕೂಡ. ಈಗ ಆ 5 ಹುಲಿಗಳನ್ನು ಕೂಡ ಅಂತ್ಯಕ್ರಿಯೆಯನ್ನು ನೆರವೇರಿಸಿರುವಂಥದ್ದು. ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ 5 ಹುಲಿಗಳ ಮರಣೋತ್ತರ ಪರೀಕ್ಷೆಯು ಮುಕ್ತಾಯವಾಗಿ ಈಗ ಆ ಒಂದು ಹುಲಿಗಳ ಅಂತ್ಯಕ್ರಿಯೆ ಪ್ರಕ್ರಿಯೆಯು ಕೂಡ ನಡೀತಾ ಇದೆ. ತಾವೀಗ ಗಮನಿಸ್ತಾ ಇದ್ದೀರಿ, ಯಾವ ಸ್ಥಳದಲ್ಲಿ ಹುಲಿಗಳು ಮೃತಪಟ್ಟಿದ್ವು ಅದೇ ಸ್ಥಳದಲ್ಲೇ ಈ ಹುಲಿಗಳಿಗೆ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡ್ತಾ ಇರುವಂಥದ್ದು. ಎಲ್ಲ 5 ಹುಲಿಗಳು ಅಂದರೆ ನಿನ್ನೆ ರಾತ್ರಿ ತಾಯಿ ಹುಲಿಯ ಪೋಸ್ಟ್ಮಾರ್ಟಮ್ ಆಗಿತ್ತು. ಇವತ್ತು ಬೆಳಿಗ್ಗೆ 4 ಮರಿ ಹುಲಿಗಳ ಪೋಸ್ಟ್ಮಾರ್ಟಮನ್ನು ನೆರವೇರಿಸಿ ಈಗ ತಾನೇ ಒಟ್ಟು 5 ಹುಲಿಗಳಿಗೆ, ಅಂದರೆ ಈ 2 ಹುಲಿಗಳು ಇಲ್ಲೇ ಬಿದ್ದಂಥದ್ದು, ಮೃತಪಟ್ಟು ಇಲ್ಲೇ ಬಿದ್ದಿದ್ದು. ಹಾಗಾಗಿ ಇದೇ ಸ್ಥಳದಲ್ಲಿ 2 ಹುಲಿಗಳ ಅಂತ್ಯಕ್ರಿಯೆಯನ್ನು ಮಾಡಲಾಗ್ತಾ ಇದೆ. ಮಗದೊಂದು ಕಡೆಯಲ್ಲಿ ವಿಷಪ್ರಾಶನ ಇದ್ದಂತಹ ಹಸುವಿನ ಅಂತ್ಯ ಸಂಸ್ಕಾರವೂ ಕೂಡ ಮತ್ತೊಂದು ಭಾಗದಲ್ಲೂ ಕೂಡ ಮಾಡಲಾಗ್ತಾ ಇದೆ. ಒಟ್ಟು 5 ಹುಲಿಗಳು ಜೊತೆಗೆ ಹಸು, ಈ ಎಲ್ಲದರ ಮರಣೋತ್ತರ ಪರೀಕ್ಷೆಯನ್ನು ಇವತ್ತು ಮುಗಿಸಿದಂತಹ ಅರಣ್ಯ ಇಲಾಖೆಯವರು ಯಾವ್ಯಾವ ಸ್ಥಳದಲ್ಲಿ ಆ ಹುಲಿಗಳು ಮೃತಪಟ್ಟಿದ್ದು ಅದೇ ಸ್ಥಳದಲ್ಲೇ ಅವುಗಳಿಗೆ ಅಂತ್ಯಕ್ರಿಯೆಯನ್ನು ಕೂಡ ನೆರವೇರಿಸ್ತಾ ಇರುವಂಥದ್ದು. ಮಗದೊಂದು ಭಾಗದಲ್ಲೂ ಕೂಡ ತಾವು ಈಗ ಗಮನಿಸ್ತಾ ಇದ್ರಿ, ಆ ಭಾಗದಲ್ಲೇ ಹಸು ಕೂಡ ಮೃತಪಟ್ಟಿತ್ತು. ಹಾಗಾಗಿ ಹಸುವಿನ ಅಂತ್ಯ ಸಂಸ್ಕಾರದ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತು ನೂರಾರು ಜನರು, ಸ್ಥಳೀಯವಾಗಿ ಇರುವಂಥ 100 ಜನರು ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಹೆಚ್ಚು ಕಡಿಮೆ 3 ದಿನ ಆಗಿತ್ತು ಈ ಒಂದು ಹುಲಿಗಳು ಮೃತಪಟ್ಟು. ನಿನ್ನೆ ಮಧ್ಯಾಹ್ನ ಈ ವಿಚಾರ ಅರಣ್ಯ ಇಲಾಖೆಯ ಗಮನಕ್ಕೆ ಬಂದಿತ್ತು. ತದನಂತರದಲ್ಲಿ ಇದು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಭಾರಿ ಪ್ರಮಾಣದಲ್ಲಿ ಸುದ್ದಿಯಾಗಿರುವಂಥದ್ದು. ಈಗ ಸದ್ಯಕ್ಕೆ ಮೇಲ್ನೋಟಕ್ಕೆ ಈ ಹುಲಿಗಳ ಸಾವಿಗೆ ವಿಷಪ್ರಾಶನವೇ ಕಾರಣ ಅನ್ನುವಂತಹ ಅಂಶವೂ ಕೂಡ ಸ್ಪಷ್ಟವಾಗಿ ಬಯಲಾಗಿದೆ. ಇನ್ನು ಎಲ್ಲ ಹುಲಿಗಳ ಅಂಗಾಂಗಗಳನ್ನು ಈಗಾಗಲೇ ಲ್ಯಾಬ್ಗೆ ಕೂಡ ಕಳಿಸಲಾಗಿದೆ. ಲ್ಯಾಬಿನ ವರದಿಯ ಬಂದ ನಂತರದಲ್ಲಿ ನಿಶ್ಚಿತವಾಗಿ ಯಾವ ಪ್ರಮಾಣದ ವಿಷವನ್ನು ಈ ಹುಲಿಗಳು ಸೇವಿಸಿದ್ವು, ಜೊತೆಗೆ ಯಾವ ಪ್ರಮಾಣದ ವಿಷವನ್ನು ಹಸುಗೆ ಹಾಕಲಾಗಿತ್ತು ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಸದ್ಯಕ್ಕೆ ಅಂತ್ಯಕ್ರಿಯೆ ಪ್ರಕ್ರಿಯೆಗಳು ಎಲ್ಲವೂ ಕೂಡ ಮುಕ್ತಾಯವಾಗಿದ್ದಾವೆ. ಸಚಿವ ಈಶ್ವರ ಖಂಡ್ರೆ ಸಮೇತ ಅರಣ್ಯ ಅಧಿಕಾರಿಗಳು ಎಲ್ಲರೂ ಕೂಡ ಸ್ಥಳಕ್ಕೆ ಬಂದು ಈ ಒಂದು ಅಂತ್ಯಕ್ರಿಯೆಯಲ್ಲಿ ಕೂಡ ಭಾಗವಹಿಸಿದ್ದಾರೆ. ಈಗ ಇರುವಂತಹ ಪ್ರಶ್ನೆ, ಈ ಒಂದು ಹಸುಗಳಿಗೆ ವಿಷ ಹಾಕಿದಂಥವರು ಯಾರು ಮತ್ತು ಆ ವಿಷ ಯಾವ ಪ್ರಮಾಣದ್ದು ಮತ್ತು ಅದರ ಹಿಂದಿನ. ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳು ಸಾವನ್ನಪ್ಪಿದ್ವು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮರಣೋತ್ತರ ಪರೀಕ್ಷೆಯ ನಂತರ ಹುಲಿಗಳ ಮೃತದೇಹ ಏನಿದೆ ಅದನ್ನು ಈಗ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ನಮಗೆ ಒಂದು ತಾಯಿ ಹುಲಿ ಮತ್ತು 4 ಅದರ ಮರಿಗಳು ಸದ್ದಿದ್ದಂಥದ್ದು ಭಾಳ ಇದೊಂದು ದೊಡ್ಡ ದುರಂತ. ಭಾಳ ನೋವಾಗಿದೆ, ಭಾಳ ದುಃಖ ಆಗಿದೆ. ಇಲ್ಲಿಗೆ ನಾನು ಖುದ್ದಾಗಿ ಭೇಟಿ ಕೊಡಬೇಕು ಅಂತೇಳಿ ಹೇಳಿ ಎಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿ ಶಾಸಕರ ಜೊತೆಯಲ್ಲಿ ಮತ್ತು ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಇವತ್ತು ಇಲ್ಲಿಗೆ ಬಂದಿದ್ದೇನೆ. ಈ 5 ಹುಲಿಗಳು ಏನು ಮೃತಪಟ್ಟಿದ್ದಾವೆ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದೇನೆ. ಪ್ರಾಥಮಿಕ ಹಂತದಲ್ಲಿ ಇದು ವಿಷಪ್ರಾಶನದಿಂದ ಆಗಿದೆ ಅಂತೇಳಿ ಹೇಳಿ ನಮಗೆ ಮಾಹಿತಿ ಬರ್ತಾ ಇದೆ.